ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ನ ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡೋಣ. ಎಕ್ಸಾಂಪಲ್ 1, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1/√2 ಅಂತ ಕೊಟ್ಟಿದ್ದಾರೆ. ಓಕೆ, ನೋಡ್ರಿ ಸಾಲ್ಯೂಷನ್. ಸೈನ್ ಇನ್ವರ್ಸ್ ಆಫ್ 1/2 ಅನ್ನ y ಅಂತ ತಗೋಣ. ಲೆಟ್ y is equal to sin inverse of 1/√2. ಈ ಸೈನ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೈನ್ y is equal to what? 1/√2. ಓಕೆ, ಇವಾಗ ಸೈನ್ y is equal to ಸೈನ್ ಎಷ್ಟು ಆಂಗಲ್ ಪುಟ್ ಮಾಡಿದ್ರೆ 1/√2 ಬರುತ್ತೆ ಅಂತ ಗೊತ್ತಿರಬೇಕು. ನಮ್ಗೆಲ್ರಿಗೂ ಗೊತ್ತು ಸೈನ್ π/4, ಹೌದಾ? ಸೈನ್ 45 ಪುಟ್ ಮಾಡಿದ್ರೆ ಎಷ್ಟಾಗುತ್ತೆ? 1/√2 ಬರುತ್ತೆ. ಇವಾಗ ಎರಡು ಕಡೆ ಸೈನ್ ಇದೆ, y ಪ್ಲೇಸ್ ಅಲ್ಲಿ ಏನಿದೆ? π/4 ಇದೆ. ಅಂದ್ರೆ ಇವಾಗ ಏನಂತ ಬರಿಬಹುದು? y is equal to π/4. ಓಕೆ, ನಮ್ಗೆಲ್ರಿಗೂ ಗೊತ್ತು ಸೈನ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಏನಾಗುತ್ತೆ? ಕ್ಲೋಸ್ಡ್ ಇಂಟರ್ವಲ್ -90 to 90. ಓಕೆ, ಸೊ ನಮ್ಗೆಲ್ರಿಗೂ ಗೊತ್ತು π/4 45 is the angle lies between what? -90 to +90. ಎಟ್ ದ ಎಂಡ್ ಏನ್ ಬರಿಬೇಕು? therefore the principal value of sin inverse of 1/√2 is π/4. Example 2, find the principal value of cot inverse of -1/√3. ಇದನ್ನ ಸಾಲ್ವ್ ಮಾಡೋಣ. ಇವಾಗ ವಿದ್ಯಾರ್ಥಿಗಳು ಇದನ್ನ ಫಸ್ಟ್ ತಪ್ಪಾಗಿ ಸಾಲ್ವ್ ಮಾಡ್ತಾರೆ. ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಆಮೇಲೆ ನಾವು ಕರೆಕ್ಟ್ ಆಗಿ ಏನಿದೆ ಅಂತ ಸಾಲ್ವ್ ಮಾಡೋಣ. ಓಕೆ, ಇವಾಗ ಸಾಲ್ಯೂಷನ್ ಏನ್ ಮಾಡ್ತೀವಿ? ಲೆಟ್ y is equal to cot inverse of -1/√3. ಓಕೆ, ಕಾಟ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ, ಏನಾಗುತ್ತೆ? ಕಾಟ್ y ಆಗುತ್ತೆ is equal to what? -1/√3. ಓಕೆ, ಇವಾಗ ದಟ್ ಈಸ್ ಕಾಟ್ y is equal to ಮೈನಸ್ ಕಾಟ್ ಎಷ್ಟು ಡಿಗ್ರಿ ಪುಟ್ ಮಾಡಿದ್ರೆ 1/√3 ಬರುತ್ತೆ ಅಂತ ಗೊತ್ತು. ಓಕೆ, ದಟ್ ಈಸ್ ಕಾಟ್ π/3. ಓಕೆ, ಇಲ್ಲಿಂದ ವಿದ್ಯಾರ್ಥಿಗಳು ಯಾವ ರೀತಿ ತಪ್ಪಾಗಿ ಸಾಲ್ವ್ ಮಾಡ್ತಾರೆ ಫಸ್ಟ್ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಓಕೆ, ನಿಮ್ಗೆಲ್ರಿಗೂ ಗೊತ್ತು ಕಾಟ್ ಆಫ್ -θ is equal to ಏನು? -cot θ. ಇವಾಗ ನೋಡ್ರಿ, ಕಾಟ್ y is equal to -cot θ ವನ್ನ ಯಾವ ರೀತಿ ಬರಿತೀವಿ? ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಕಾಟ್ ಆಫ್ -θ ಅಂತ ಬರಿತೀವಿ. ಓಕೆ, ಇವಾಗ ನೋಡ್ರಿ ಎರಡು ಕಡೆ ಕಾಟ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ? -π/3 ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ? -π/3 ಇದೆ. ನಮ್ಗೆಲ್ರಿಗೂ ಗೊತ್ತು ಕಾಟ್ ಇನ್ವರ್ಸ್ ನ ರೇಂಜ್ ಬಂದ್ಬಿಟ್ಟು ಏನಿದೆ? ಓಪನ್ ಇಂಟರ್ವಲ್ 0 to 180 ಇದೆ. ನಮ್ಮ ವಿದ್ಯಾರ್ಥಿಗಳು ಈ ರೀತಿ ತಪ್ಪಾಗಿ ಸಾಲ್ವ್ ಮಾಡ್ತಾರೆ. ನೋಡ್ರಿ, ನಾವ್ ಏನ್ ಚೆಕ್ ಮಾಡಬೇಕು? ನಮಗೆ ಬಂದಿರುವಂತಹ ವ್ಯಾಲ್ಯೂ ನಮ್ಮ ರೇಂಜ್ ಒಳಗಡೆ ಬರುತ್ತೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ನೋಡ್ರಿ, -π/3 ಅನ್ನೋದು -60 ಡಿಗ್ರಿ. -60 ಡಿಗ್ರಿ ಅನ್ನುವಂತಹ ಆಂಗಲ್ 0 ಮತ್ತೆ 180 ಮಿಡಲ್ ಬರುತ್ತಾ? ನೋ, ಯಾಕಂದ್ರೆ ಈ ಆಂಗಲ್ ಏನಾಗುತ್ತೆ? ಡಸ್ ನಾಟ್ ಬಿಲಾಂಗ್ಸ್ ಟು 0 to π. ನಮ್ಮ ವಿದ್ಯಾರ್ಥಿಗಳು ಈ ರೀತಿ ತಪ್ಪಾಗಿ ಮಾಡ್ತಾರೆ. ಸೊ ಈ ರೀತಿ ತಪ್ಪಾಗಿ ಮಾಡಿದ್ಮೇಲೆ ನಾವು ಯಾವ ರಿಸಲ್ಟ್ ಕರೆಕ್ಟ್ ಬರುತ್ತೆ ಅಂತ ಇವಾಗ ನೋಡೋಣ. ನೋಡ್ರಿ, ಇಲ್ಲಿ ಇನ್ನೊಂದ್ಸಲ ಸಾಲ್ವ್ ಮಾಡ್ಬಿಡ್ತೀನಿ. ಏನ್ ತಗೊಳ್ತೀವಿ? ಲೆಟ್ y is equal to cot inverse of
-1/√3 ಅಂತ ತಗೊಳ್ತೀವಿ. ಈ ಕಾಟ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇದೇನಾಗುತ್ತೆ, ಇದು ಕಾಟ್ y ಇಸ್ ಈಕ್ವಲ್ ಟು -1/√3. ಇವಾಗ ಕಾಟ್ y ಇಸ್ ಈಕ್ವಲ್ ಟು -1/√3 ಅನ್ನ ಏನಂತ ಬರಿಬಹುದು, ಕಾಟ್ π/3 ಅಂತ ಬರಿಬಹುದು. ನಮ್ಗೆಲ್ರಿಗೂ ಇನ್ನೊಂದು ಫಾರ್ಮುಲಾ ಗೊತ್ತು, ಏನು ಅಂತಂದ್ರೆ ಕಾಟ್ 180 ಮೈನಸ್ ಟೀಟಾ ಈಸ್ ನಥಿಂಗ್ ಬಟ್ ವಾಟ್, ಮೈನಸ್ ಕಾಟ್ ಟೀಟಾ ಅಂತ ಗೊತ್ತು. ಓಕೆ, ಸೊ ಕಾಟ್ 180 ಮೈನಸ್ ಟೀಟಾ ಇಸ್ ಈಕ್ವಲ್ ಟು ವಾಟ್, ಮೈನಸ್ ಕಾಟ್ ಟೀಟಾ. ಆ ಫಾರ್ಮುಲಾ ಪ್ರಕಾರ ಏನಂತ ಬರೆಯೋಣ, ಕಾಟ್ y ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಟೀಟಾ. ಟೀಟಾ ಅಂದ್ರೆ ಏನಿದೆ, π/3. ಅಕಾರ್ಡಿಂಗ್ ಟು ಈ ಫಾರ್ಮುಲಾ ಏನಂತ ಬರೀಬಹುದು, ಕಾಟ್ π ಮೈನಸ್ π/3. ಓಕೆ, ಸೊ ಇವಾಗ ನೋಡ್ರಿ, ಕಾಟ್ y ಇಸ್ ಈಕ್ವಲ್ ಟು ಕಾಟ್ 3 ಇಂಟು π is 3π, 3π ಮೈನಸ್ π is 2π/3. ಇವಾಗ ಅಬ್ಸರ್ವ್ ಮಾಡ್ರಿ, ಎರಡು ಕಡೆ ಕಾಟ್ ಇದೆ, ಎರಡು ಕಡೆ ಕಾಟ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ, 2π/3. ದಟ್ ಈಸ್ y ಇಸ್ ಈಕ್ವಲ್ ಟು ಏನಂತ ಬರೀತೀರಿ, 2π/3. ಇವಾಗ 2π/3 ಅನ್ನುವಂತಹ ಆಂಗಲ್ ನಮ್ಮ ರೇಂಜ್ ಒಳಗಡೆ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ವಿಚ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ವಾಟ್, 0 to 180. ಆಬ್ವಿಯಸ್ಲಿ 2π/3 ಅನ್ನೋದು 120 ಡಿಗ್ರಿ. 120 ಡಿಗ್ರಿ ಇಸ್ ದ ಆಂಗಲ್ ಏನಾಗುತ್ತೆ, ಲೈಸ್ ಬಿಟ್ವೀನ್ ವಾಟ್, 0 to 180. ಇದು ನಮ್ಮ ಸರಿಯಾದ ಉತ್ತರ. ಆಗಲೇ ಏನ್ ಫೈಂಡ್ ಮಾಡಿದ್ವಿ, -π/3. ಯಾಕಂದ್ರೆ -π/3 ಏನಾಗುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ಅವರ್ ರೇಂಜ್. ಇದು ಸರಿಯಾದ ಉತ್ತರ. ಎಟ್ ದ ಎಂಡ್ ಏನಂತ ಬರೀಬೇಕು, ದೇರ್ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cot inverse of -1/√3 is 2π/3. ಇದು ಸರಿಯಾದ ಉತ್ತರ. ಎಕ್ಸಾಂಪಲ್ 3. ಶೋ ದಟ್ sin inverse of 2x root of 1 minus x square is equal to 2 sin inverse of x. ಎರಡನೇದು ನೋಡ್ರಿ, sin inverse of 2x root of 1 minus x square is equal to 2 cos square x ಅಂತ. ಇಲ್ಲಿ ಕ್ವಶನ್ 1 ಮತ್ತೆ ಕ್ವಶನ್ 2, 1 ಮತ್ತೆ 2 ನ ಲೆಫ್ಟ್ ಹ್ಯಾಂಡ್ ಸೈಡ್ಗಳು ನೋಡ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ಗಳು ಎರಡು ಏನಿದೆ, ಸೇಮ್ ಇದೆ. ಆದ್ರೆ ರೈಟ್ ಹ್ಯಾಂಡ್ ಸೈಡ್ಗಳು ಮಾತ್ರ ಏನಿದೆ, ಡಿಫರೆಂಟ್ ಇದೆ. ಓಕೆ, ಸೊ ಇವಾಗ ಫಸ್ಟ್ ಒನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ನೋಡ್ರಿ, ಫಸ್ಟ್ ಒನ್ ನನಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಬೇಕು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೇಕು. ಹಾಗಾಗಿ ನಾನು ಏನ್ ಮಾಡ್ತೀನಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಸೈನ್ ಟೀಟಾ ಅಂತ ತಗೊಳ್ತೀನಿ. ಓಕೆ, ಯಾಕಂದ್ರೆ ನನಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೇಕು. ನಾನು ಹಾಗಾಗಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಳ್ತೀನಿ, ಸೈನ್ ಟೀಟಾ. ಈ ಸೈನ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಟೀಟಾ ಇಸ್ ಈಕ್ವಲ್ ಟು ವಾಟ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಏನಾಗುತ್ತೆ, ಟೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಟೀಟಾ ಇಸ್ ಈಕ್ವಲ್ ಟು ಸೈನ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, LHS. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಸೈನ್ ಇನ್ವರ್ಸ್ ಆಫ್ 2x root of 1 minus x square. Okay, this is equal to sin inverse of 2x. x ಅಂದ್ರೆ ಏನು ಪುಟ್ ಮಾಡಬೇಕು, sin ಥೀಟಾವನ್ನ ಪುಟ್ ಮಾಡಬೇಕು, ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್. ಎಕ್ಸ್ ಅಂದ್ರೆ ಏನಂತ ಪುಟ್ ಮಾಡ್ತೀರಿ, ಸೈನ್ ಮೇಲ್ಗಡೆ ಸ್ಕ್ವಯರ್ ಇದೆ, ಹಾಗಾಗಿ ಏನಾಗುತ್ತೆ, ಸೈನ್ ಸ್ಕ್ವಯರ್ ಥೀಟಾ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ. ನಮ್ಗೆಲ್ರಿಗೂ ಫಾರ್ಮುಲಾ ಗೊತ್ತು, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಅಂದ್ರೆ ಏನಂತ ಬರೀಬಹುದು, ಕಾಸ್ ಥೀಟಾ. ಸೊ ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ನಾವು ಒಂದು ಫಾರ್ಮುಲಾವನ್ನ ಸ್ಟಡಿ ಮಾಡಿದೀವಿ, ಏನು ಅಂತಂದ್ರೆ ಸೈನ್
ಟೂ ಟೀಟಾ ಈಸ್ ಈಕ್ವಲ್ ಟು ಏನು, 2 sin ಥೀಟಾ ಇಂಟು ಕಾಸ್ ಥೀಟಾ. ಮತ್ತೆ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಒಂದು ಪ್ರಾಪರ್ಟಿ ಗೊತ್ತು, ಏನು ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನಂತ ಬರೀಬಹುದು, ಎಕ್ಸ್ ಅಂತ ಬರೀಬಹುದು. ಇವಾಗ ನೋಡ್ರಿ, ಅಲ್ಲಿ ಮೇಲ್ಗಡೆ ಬರೆದಿರುವಂತಹ ಫಾರ್ಮುಲಾ ಪ್ರಕಾರ 2 sin ಥೀಟಾ ಕಾಸ್ ಥೀಟಾ, 2 sin ಥೀಟಾ ಕಾಸ್ ಥೀಟಾವನ್ನ ಏನಂತ ಬರೀಬಹುದು, ಸೈನ್ 2 ಥೀಟಾ ಅಂತ ಬರೀಬಹುದು. ಕೆಳಗಡೆ ಫಾರ್ಮುಲಾ ಬರೆದಿದ್ದೀನಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಇಲ್ಲಿ ನೋಡ್ರಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನಂತ ಬರ್ದ್ರಿ, ಎಕ್ಸ್ ಅಂತ ಬರ್ದ್ರಿ. ಇವಾಗ ಸೈನ್ ಇನ್ವರ್ಸ್ ಆಫ್ ಸೈನ್ 2 ಥೀಟಾವನ್ನ ಏನಂತ ಬರೀಬಹುದು, 2 ಥೀಟಾ ಅಂತ ಬರೀಬಹುದು. ದಿಸ್ ಇಸ್ ಈಕ್ವಲ್ ಟು 2, ಇಲ್ಲೇನಿದೆ ಥೀಟಾ. ಥೀಟಾ ಅಂದ್ರೆ ನಾವೇನ್ ತಗೊಂಡಿದೀವಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಇದು ನಮ್ಮ ರಿಕ್ವೈರ್ಡ್ ಏನಪ್ಪ, ರೈಟ್ ಹ್ಯಾಂಡ್ ಸೈಡ್. ಇದು ಏನಿದು, ರೈಟ್ ಹ್ಯಾಂಡ್ ಸೈಡ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇದನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ. ಇವಾಗ ನೋಡ್ರಿ, ಎರಡನೇ ಕ್ವಶನ್ ಇದೆ. ಎರಡನೇ ಕ್ವಶನ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಸೇಮ್ ಇದೆ, ಆದ್ರೆ ರೈಟ್ ಹ್ಯಾಂಡ್ ಸೈಡ್ ಏನಿದೆ, ಡಿಫ್ರೆಂಟ್ ಇದೆ. ಆಗಲೇ ನನಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೇಕಾಗಿತ್ತು, ಅದಕ್ಕೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಂಡಿದ್ವಿ, ಸೈನ್ ಥೀಟಾ. ಇವಾಗ ನನಗೇನ್ ಬೇಕು, ಕಾಸ್ ಇನ್ವರ್ಸ್ ಬೇಕು. ಹಾಗಾಗಿ ನಾನು ಏನ್ ಪುಟ್ ಮಾಡ್ತೀನಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಳ್ತೀನಿ, ಕಾಸ್ ಥೀಟಾವನ್ನ ತಗೊಳ್ತೀನಿ. ನೋಡ್ರಿ ಏನಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು ಕಾಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ತಗೊಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡು ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ ಏನಾಗುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x. ಎಕ್ಸ್ ಅಂದ್ರೆ ಏನಂತ ಪುಟ್ ಮಾಡಬಹುದು, ಕಾಸ್ ಥೀಟಾ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್. ಎಕ್ಸ್ ಅಂದ್ರೆ ಏನಂತ ಪುಟ್ ಮಾಡಬೇಕು, ಕಾಸ್ ಥೀಟಾ. ಮೇಲ್ಗಡೆ ಏನಿದೆ, ಸ್ಕ್ವಯರ್, ಸೊ ಹಾಗಾಗಿ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಥೀಟಾ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಥೀಟಾ. ಆಗಲೇ ನೋಡ್ರಿ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಥೀಟಾನ ಏನ್ ತಗೊಂಡಿದ್ವಿ, ಕಾಸ್ ಥೀಟಾ ತಗೊಂಡಿದ್ವಿ. ಇವಾಗ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂದ್ರೆ ಏನಾಗುತ್ತೆ, ಸೈನ್ ಥೀಟಾ ಆಗುತ್ತೆ. ಓಕೆ, ಇದನ್ನ ಇನ್ನೊಂದ್ಸಲ ಬೇಕಾದ್ರೆ ಈ ರೀತಿ ಬರ್ಕೊಳ್ರಿ. ಸೈನ್ ಇನ್ವರ್ಸ್ ಆಫ್ 2 ಫಸ್ಟ್ ಏನು ಬರಿತೀನಿ, ಸೈನ್ ಥೀಟಾ ಬರಿತೀನಿ, ಇಂಟು ಏನು ಬರಿತೀನಿ, ಕಾಸ್ ಥೀಟಾವನ್ನ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್, ಇಲ್ಲೇ ಫಾರ್ಮುಲಾ ಬರ್ತೀನಿ, 2 sin ಥೀಟಾ ಕಾಸ್ ಥೀಟಾ ಅಂದ್ರೆ ಏನಂತ ಬರೀಬಹುದು, ಸೈನ್ 2 ಥೀಟಾವನ್ನ ಬರೀಬಹುದು, ಸೈನ್ 2 ಥೀಟಾ. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಅಥವಾ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನಂತ ಬರೀಬಹುದು, ಎಕ್ಸ್. ಇಲ್ಲಿ ನೋಡ್ರಿ, ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, 2 ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಥೀಟಾ. ದಿಸ್ ಇಸ್ ಈಕ್ವಲ್ ಟು 2 ಥೀಟಾ. ಥೀಟಾ ಅಂದ್ರೆ ಏನಂತ ಬರೀಬಹುದು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ನೋಡ್ರಿ, ಇದು ನಮ್ಮ ರಿಕ್ವೈರ್ಡ್ ಏನು, ರೈಟ್ ಹ್ಯಾಂಡ್ ಸೈಡ್, RHS. ಈ ಎರಡು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟು. ಎಕ್ಸಾಮ್ ಒಳಗಡೆ 2 ಮಾರ್ಕ್ಸಿಗೆ ಕೇಳ್ತಾರೆ. ನಮಗೆ ಸೈನ್ ಇನ್ವರ್ಸ್ ಬೇಕು ಅಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ತಗೊಳ್ರಿ. ಕಾಸ್ ಇನ್ವರ್ಸ್ ಬೇಕು ಅಂದ್ರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು, ಕಾಸ್ ಥೀಟಾವನ್ನ ತಗೊಳ್ರಿ. ಮತ್ತೆ ಮುಂದಿನ ಸೆಕ್ಷನ್ ಒಳಗಡೆ ರಿಮೈನಿಂಗ್ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ಭೇಟಿಯಾಗೋಣ. ಧನ್ಯವಾದಗಳು.